ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಡಿ ಕೆ ಶಿವಕುಮಾರ್ ಅವರ ಆಸೆ ಅಂದ್ರೆ ಅವರು ಮುಖ್ಯಮಂತ್ರಿ ಆಗ್ಬೇಕನ್ನೋ ಒಂದು ಮಹದಾಸೆ ಇಟ್ಕೊಂಡಿದ್ದಾರಲ್ಲ, ಈ ಆಸೆ ಈಡೇರುವಂತಹ ಕಾಲ ಸನ್ನಿಹಿತ ಆಗ್ತಾ ಇದೆಯಾ? ಇತ್ತೀಚಿನ ಕೆಲವೊಂದು ಬೆಳವಣಿಗೆಗಳನ್ನು ನೋಡಿದ್ರೆ ಖಂಡಿತವಾಗಿ ಹಾಗೆ ಅನಿಸ್ತಾ ಇದೆ. ಆ ರೀತಿಯಾದಂತಹ ಹಲವಾರು ಸೂಚನೆಗಳು ಈಗಾಗಲೇ ನಮ್ಗೆ ಕಾಡ್ಲಿಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ಯಾವ ರೀತಿಯಾದಂತಹ ಸೂಚನೆಗಳು ಸಿಗ್ತಾ ಇದೆ? ಹೈಕಮಾಂಡ್ ಕೊನೆಗೂ ಸಿದ್ದರಾಮಯ್ಯನವ್ರನ್ನ ಒಪ್ಪಿಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತದ? ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಐತೆ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ಬಹಳ ದಿನಗಳಿಂದ ಚರ್ಚೆ ಆಗ್ತಾ ಇರುವಂತಹ ವಿಷಯ ಏನು ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ, ಅವರು ಒಂದ್ ವೇಳೆ ಮುಖ್ಯಮಂತ್ರಿ ಪಟ್ಟ ಸಿಕ್ಕಿಲ್ಲ ಅಂದ್ರೆ ಪಕ್ಷವನ್ನು ಬಿಟ್ಟು ಹೊರಗಡೆ ಹೋಗ್ತಾರಾ? ಈ ರೀತಿಯಾದಂತಹ ಚರ್ಚೆಗಳು ಬಹಳ ದಿನಗಳಿಂದ ನಡ್ಕೊಂಡು ಬರ್ತಾನೆ ಇದೆ. ಅಂದ್ರೆ ಕರ್ನಾಟಕದಲ್ಲಿ ಇದನ್ನ ಬಿಟ್ಟು ಬೇರೆ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಏನು ಇಲ್ಲ ಅಂತಲೇ ಹೇಳ್ಬಹುದು. ಕಾರಣ ಏನು ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳು ಕರ್ನಾಟಕದಲ್ಲಿ ನಡೀತಾ ಇಲ್ಲ. ಏನಿದ್ರು ಕೂಡ ರಸ್ತೆ ಹೊಂಡಗಳ ಬಗ್ಗೆ ಒಂದಿಷ್ಟು ಮಾತಾಡಬಹುದು, ಅದು ಬಿಟ್ಟರೆ ಬೇರೆ ಯಾವುದೇ ವಿಷಯಗಳು ಇರಲಿಲ್ಲ. ಈಗ ಈ ಚರ್ಚೆಗಳಿಗೆ ಒಂದು ವಿರಾಮವನ್ನ ಹಾಕುವಂತಹ ಕಾಲ ಬರ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೊನೆಗೂ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಹೈಕಮಾಂಡ್ ನಿರ್ಧರಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾನು ಈ ರೀತಿ ಹೇಳಲಿಕ್ಕೂ ಕೂಡ ಬಹಳಷ್ಟು ಕಾರಣಗಳಿದೆ. ಅದಲ್ಲದೆ ಕೆಲವೊಂದು ಸೂತ್ರಗಳನ್ನ ಕೂಡ ಈಗಾಗಲೇ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅಂತೇಳಿ ಹೇಳ್ತಾರೆ. ಈ ಸೂತ್ರಗಳಿಗೆ ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಡುವಂತ ಸಾಧ್ಯತೆ ಇದೆ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನ್ ಆ ಸೂತ್ರಗಳು? ಇದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಕುತೂಹಲ ಇರಬಹುದು. ನಿಮ್ಗೆ ಗೊತ್ತಿದೆ, ಮೊದಲಿಂದನೂ ಕೂಡ ಅಷ್ಟೇ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೆ ನಾನು ಮುಖ್ಯಮಂತ್ರಿ ಪಟ್ಟದಿಂದ ಇಳಿಯೋಲ್ಲ ಅಂತೇಳಿ ಹೇಳ್ತಾ ಇದ್ರು. ಅದಕ್ಕೆ ಒಂದು ಕಾರಣ, ನಾನು ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿಬೇಕು ಅನ್ನೋದು, ಅದಾದ್ಮೇಲೆ ಇನ್ನೊಂದು ಮುಂದಿನ ಬಜೆಟ್ ಕೂಡ ನಾನೇ ಮಂಡನೆ ಮಾಡಬೇಕು ಅನ್ನೋದು. ಈ ಎರಡು ಮುಖ್ಯವಾದಂತಹ ಪ್ರಸ್ತಾಪವನ್ನ ಅವರು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರಂತೆ. ಈಗ ಹೈಕಮಾಂಡ್ ಅದಕ್ಕೆ ಒಪ್ಪಿಗೆ ಕೊಟ್ಟಿರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ನಿನ್ನೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಒಂದು ಮೀಟಿಂಗ್ ಅನ್ನು ನಡೆಸಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಇವರೆಲ್ಲರೂ ಕೂಡ ಭಾಗವಹಿಸಿದ್ರು. ಆ ಮೀಟಿಂಗ್ ನಲ್ಲಿ ಏನೋ ಒಂದು ನಿರ್ಧಾರವನ್ನ ತಗೊಂಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಆ ನಿರ್ಧಾರ ಏನು ಅಂತ ಹೇಳಿದ್ರೆ, ಮುಂದಿನ ಬಜೆಟ್ ನಂತರ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದು. ಅಲ್ಲಿವರೆಗೆ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಸೈಲೆಂಟ್ ಆಗಿರಬೇಕು, ಈ ರೀತಿಯಾದಂತಹ ನಿರ್ಧಾರವನ್ನ ತಗೊಂಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ನಿರ್ಧಾರವನ್ನ ಈಗಾಗಲೇ ಸಿದ್ದರಾಮಯ್ಯನವರಿಗೆ ಕೂಡ ರವಾನಿಸಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಈ ಹಿಂದೆ ಈ ವಿಷಯ ಗೊತ್ತಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ಸಿದ್ದರಾಮಯ್ಯನವರು ಮೋಸ್ಟ್ಲಿ ಒಪ್ಪಿಗೆಯನ್ನು ಕೊಟ್ಟಿರೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ನಿನ್ನೆ ಹಾಸನದಲ್ಲಿ ಒಂದು ಸಭೆ ನಡೀತಾ ಇತ್ತು. ಆ ಸಭೆಯಲ್ಲಿ ಸಿದ್ದರಾಮಯ್ಯನವರು ಮಾತಾಡಿರುವಂತಹ ರೀತಿ, ಇದಲ್ಲದೆ ಇತ್ತೀಚೆಗೆ ವಿಧಾನಸೌಧದಲ್ಲಿ ಸಾಗರದ MLA ಆದಂತಹ ಬೇಳೂರು ಅವ್ರ ಜೊತೆಗೆ ಮಾತಾಡ್ತಾ ಇರುವಾಗಲೂ ಕೂಡ ಅಷ್ಟೇ, ರಾಜಕೀಯ ಅನ್ನೋದು ಪರ್ಮನೆಂಟ್ ಅಲ್ಲ, ಈ ರೀತಿಯಾಗಿ ಒಂದು ಸ್ವಲ್ಪ ವೈರಾಗ್ಯದಿಂದ ಮಾತಾಡಿರೋದನ್ನು ಕೂಡ ನಾವು ನೋಡಿದ್ದೇವೆ. ಅಂದ್ರೆ ಪರ್ಮನೆಂಟ್ ಅಲ್ಲ ರಾಜಕೀಯ, ಯಾವತ್ ಬೇಕಾದ್ರೂ ನಾವು ಹೊರಗಡೆ ಹೋಗ್ಬೋದು, ಈ ರೀತಿಯಾಗಿ ಮಾತಾಡಿರೋದನ್ನ ನಾವು ನೋಡಿದ್ದೇವೆ. ಅಂದ್ರೆ ಸಿದ್ದರಾಮಯ್ಯನವರಿಗೆ ಇಲ್ಲಿ ಒಂದ್ ಕಡೆ ರಾಜಕೀಯದ ಬಗ್ಗೆ ಸ್ವಲ್ಪ ರೇಜಿಗೆ ಹುಟ್ಟಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸಾಕು, ಸದ್ಯಕ್ಕೆ ವಿರಾಮ ಪಡ್ಕೊಳ್ಳೋಣ, ಈ ರೀತಿಯಾಗಿ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಈ ಮಾತಲ್ಲಿ ಗೊತ್ತಾಗ್ತಾ ಇದೆ. ಅದಲ್ಲದೇನೆ ನಿನ್ನೆ ಹಾಸನದ ಸಭೆಯಲ್ಲಿ ಅವ್ರು ಮಾತಾಡ್ತಾ, ನಾನು ಯಾರಿಗೂ ಮಾತು ಕೊಡೋದಿಲ್ಲ, ಒಂದ್ ವೇಳೆ ಮಾತು ಕೊಟ್ರೆ ಆ ಮಾತನ್ನ ತಪ್ಪೋದಿಲ್ಲ ಅಂತಕೊಂಡು ಹೇಳಿದ್ದಾರೆ. ಇದೆಲ್ಲ ಒಂದ್ ರೀತಿಯಲ್ಲಿ ಈ ಅಗ್ರಿಮೆಂಟ್ ಬಗ್ಗೆ ಮಾತಾಡ್ತಾ ಇದಾರಲ್ಲ, ಆ ಅಗ್ರಿಮೆಂಟಿಗೂ ಈ ಮಾತಿಗೂ ಕನೆಕ್ಟ್ ಆಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಇಳಿಲಿಕ್ಕೆ ಮಾನಸಿಕವಾಗಿ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದು ಈ ಎಲ್ಲ ಮಾತುಗಳಿಂದ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಅಷ್ಟೊಂದು ಸುಲಭವಾಗಿ ಮುಖ್ಯಮಂತ್ರಿ ಗಾದಿಯಿಂದ ಕೆಳಗಡೆ ಇಳಿತಾರ? ಖಂಡಿತವಾಗಿ ಇಲ್ಲ. ಅವರು ಕೂಡ ಕೆಲವೊಂದು ಕಂಡೀಷನ್ಸ್ ನ ಹಾಕಿದ್ದಾರೆ. ಆ ಕಂಡೀಷನ್ಸ್ ನ ಒಪ್ಕೊಂಡ್ರೆ ಮಾತ್ರ ನಾನು ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡ್ತೇನೆ ಅಂತೇಳಿ ಸಿದ್ದರಾಮಯ್ಯನವರು ಹೈಕಮಾಂಡ್ ನವ್ರ ಜೊತೆಗೆ ಮಾತಾಡಿದ್ದಾರೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಕಂಡೀಷನ್ಸ್ ಏನು, ಅದ್ರ ಬಗ್ಗೆ ಮಾತಾಡೋಣ. ಮುಖ್ಯವಾಗಿ ಸಿದ್ದರಾಮಯ್ಯನವರು ಇಟ್ಟಿರುವಂತಹ ಡಿಮಾಂಡ್ ಏನು ಅಂತ ಹೇಳಿದ್ರೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನವನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ಬಿಟ್ಕೊಡ್ಬೇಕು ಅನ್ನೋ ಒಂದು ಡಿಮಾಂಡ್ ಅನ್ನು ಇಟ್ಟಿದ್ದಾರಂತೆ. ಹಾಗೇನೆ ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟದಲ್ಲಿ ನಾನು ಸೂಚಿಸಿರುವಂತಹ 50% ಜನರಿಗೆ ಅವಕಾಶವನ್ನ ಕೊಡಬೇಕು, ಅದಾದ್ಮೇಲೆ ನಾನು ಸೂಚಿಸಿರುವಂತಹ 3 DCM ಗಳನ್ನಾಗಿ ಅಪಾಯಿಂಟ್ ಮಾಡಬೇಕು, ಈ ರೀತಿಯಾದಂತಹ ಕಂಡೀಷನ್ ಇಲ್ಲಿ ಸಿದ್ದರಾಮಯ್ಯನವರು ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 3 DCM ಗಳು ಅಂತ ಹೇಳಿದ್ರೆ 3 ಸಮುದಾಯದಿಂದ 3 ಜನ DCM ಗಳನ್ನ ಇಲ್ಲಿ ಮಾಡುವಂತಹದ್ದು. ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು ಯಾರ್ಯಾರ ಹೆಸರನ್ನ ಅವ್ರು ಸೂಚಿಸಬಹುದು ಅಂತೇಳಿ. ದಲಿತ ಕೋಟದಿಂದ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನು ಸೂಚಿಸಬಹುದು. ಹಾಗೇನೆ ಅಲ್ಪಸಂಖ್ಯಾತ ಸಮುದಾಯದಿಂದ ಜಮೀರ್ ಅಹಮದ್ ಖಾನ್ ಅವರಿಗೆ ಒಂದು ಲಾಟರಿ ಹೊಡೆಯುವಂತ ಸಾಧ್ಯತೆ ಇದೆ. ನಂತರ ಇನ್ನೊಂದು ಲಿಂಗಾಯತ ಕೋಟದಲ್ಲಿ MB ಪಾಟೀಲ್ ಅವ್ರನ್ನ ಕೂಡ DCM ಮಾಡುವಂತ ಸಾಧ್ಯತೆ ಇದೆ. ಇಲ್ಲಿ ಇನ್ನೊಂದು ಹೆಸರು ಕೂಡ ನಿಮ್ಮ ಮನಸ್ಸಿನಲ್ಲಿ ಬರಬಹುದು. ಅದ್ಯಾವುದು ಅಂತ ಹೇಳಿದ್ರೆ ಡಾಕ್ಟರ್ ಪರಮೇಶ್ವರ್ ಅವರು. ಇವರ ಹೆಸರು ಕೂಡ DCM ಹುದ್ದೆಗೆ ಕನ್ಸಿಡರ್ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಇಲ್ಲಿ DCM ಆಗಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಮಾಡ್ತಾರ ಅಥವಾ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಮಾಡ್ತಾರ, ಅದನ್ನ ಹೈಕಮಾಂಡ್ ಕೊನೆಗೆ ನಿರ್ಧಾರ ಮಾಡಬೇಕಾಗಿ ಬರ್ತದೆ. ನಮ್ಗೆಲ್ರಿಗೂ ತಿಳಿದ ಮಟ್ಟಿಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿ, ನಿಮ್ಮ ಪುತ್ರನನ್ನ DCM ಅನ್ನಾಗಿ ಮಾಡಿ, ಹಾಗೇನೆ ನನ್ನನ್ನ ಮುಖ್ಯಮಂತ್ರಿ ಮಾಡಿ, ಈ ರೀತಿಯಾದಂತಹ ಡಿಮಾಂಡ್ ಅನ್ನ ಇಟ್ಟಿದ್ದಾರಂತೆ.
ಹೇಗೋ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪುತ್ರ ಪ್ರೇಮ ಇರ್ತದೆ. ನನಗಂತೂ ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗ್ಲಿಲ್ಲ, ಅಟ್ಲೀಸ್ಟ್ ತನ್ನ ಪುತ್ರನನ್ನ DCM ಹುದ್ದೆಯಲ್ಲಿ ನೋಡುವಂತಹ ಆಸೆ ಖಂಡಿತವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇರ್ತದೆ. ಆದ್ರಿಂದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಕ್ಕೆ ಒಪ್ಕೊಂಡಿರುವಂತಹ ಸಾಧ್ಯತೆ ಇರ್ತದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಗೋ ತಮ್ಮ ಅಧಿನಾಯಕಿಯಾದಂತಹ ಸೋನಿಯಾ ಗಾಂಧಿ ಹಾಗೆ ಅಧಿನಾಯಕನಾದಂತಹ ರಾಹುಲ್ ಗಾಂಧಿ ಅವ್ರನ್ನ ಕನ್ವಿನ್ಸ್ ಮಾಡಿ ಪ್ರಿಯಾಂಕ್ ಖರ್ಗೆಯನ್ನ DCM ಮಾಡುವಂತ ಸಾಧ್ಯತೆಗಳಿದೆ. ಒಂದ್ ವೇಳೆ ಪ್ರಿಯಾಂಕ್ ಖರ್ಗೆ ಅವರು DCM ಆದ್ರೆ ಅವರ ಹಾವಳಿ ಎಷ್ಟಿರ್ತದೆ ನೀವೇ ಯೋಚನೆ ಮಾಡಿ. ಇದೆಲ್ಲದ್ರ ಜೊತೆಗೆ ಸಮಾಜವಾದಿ ಸಿದ್ದರಾಮಯ್ಯನವರದ್ದು ಇನ್ನೊಂದು ಕಂಡೀಷನ್ ಇದ್ದೇ ಇರ್ತದೆ. ಅದೇನು ಅಂತ ಹೇಳಿದ್ರೆ ತನ್ನ ಪುತ್ರ ಯತೀಂದ್ರನಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋದು. ಸಚಿವ ಸ್ಥಾನ ಅಂತ ಹೇಳಿದ್ರೆ ಕೇವಲ ಸಚಿವ ಸ್ಥಾನ ಅಲ್ಲ, ಒಂದು ಪ್ರಭಾವಿ ಸಚಿವ ಸ್ಥಾನವನ್ನ DK ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಕೊಡ್ಲೇಬೇಕು ಅನ್ನೋದು. ಹಾಗೇನೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಯತೀಂದ್ರನಿಗೆ ಯಾವುದಾದ್ರು ಒಂದು ಕ್ಷೇತ್ರವನ್ನ ಪರ್ಮನೆಂಟ್ ಆಗಿ ಕೊಟ್ಟು ಬಿಡಬೇಕು. ಮುಂದಿನ ದಿನಗಳಲ್ಲಿ ತನ್ನ ಮೊಮ್ಮಗನನ್ನ ರಾಜಕೀಯಕ್ಕೆ ತರಬೇಕು ಅನ್ನುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಈಗಾಗಲೇ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಆದ್ರಿಂದಾಗಿ ತನ್ನ ಮೊಮ್ಮಗನಿಗೂ ಕೂಡ ಯಾವುದಾದ್ರು ಒಂದು ಕ್ಷೇತ್ರವನ್ನ ಈವಾಗಲೇ ನೀವು ಪ್ರಾಮಿಸ್ ಮಾಡಬೇಕು, ಈ ರೀತಿಯಾದಂತಹ ಕಂಡೀಷನ್ಸ್ ನ ಕೂಡ ಖಂಡಿತವಾಗಿ ಸಿದ್ದರಾಮಯ್ಯನವರು ಹಾಕ್ತಾರೆ. ಇದಕ್ಕೆ ಹೈಕಮಾಂಡ್ ಕೂಡ ಒಪ್ಕೊಳ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಸದ್ಯಕ್ಕೆ ಒಮ್ಮೆ ಕರ್ನಾಟಕದಲ್ಲಿರುವಂತಹ ಸಮಸ್ಯೆ ನಿವಾರಣೆ ಆದ್ರೆ ಸಾಕು ಅನ್ಸ್ಕೊಂಡ್ಬಿಟ್ಟಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಎಲ್ಲಾ ಕಂಡೀಷನ್ಸ್ ನ ಒಪ್ಕೊಂಡು ಹೈಕಮಾಂಡ್ ತಲೆಬಾಗುವಂತ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ. ಸದ್ಯಕ್ಕೆ ಈ ರೀತಿಯಾದಂತಹ ನಿರ್ಣಯಗಳನ್ನ ಹೈಕಮಾಂಡ್ ತಗೊಂಡಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ನಿರ್ಣಯಗಳಿಗೆ ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ಒಪ್ಕೊಂಡಿದ್ದಾರೆ. ಹಾಗೇನೆ DK ಶಿವಕುಮಾರ್ ಅವರು ಖಂಡಿತವಾಗಿ ಒಪ್ಕೊಳ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ತನ್ನನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಹೇಳಿದ್ರೆ DK ಶಿವಕುಮಾರ್ ಅವರು ಹೈಕಮಾಂಡ್ ಏನನ್ನು ಹೇಳಿದ್ರು ಕೂಡ ಈಗ ಒಪ್ಕೊಳ್ಳುವಂತಹ ಸಾಧ್ಯತೆ ಇದೆ. ಅದೇ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ DK ಶಿವಕುಮಾರ್ ಅವರು ಇದ್ದಾರೆ. ಆದ್ರಿಂದಾಗಿ ಈ ಬಾರಿಯ ಬಜೆಟ್ ನಂತರ ಸಿದ್ದರಾಮಯ್ಯನವರು ಸಿಂಹಾಸನದಿಂದ ಕೆಳಗಡೆ ಇಳಿತಾರೆ. DK ಶಿವಕುಮಾರ್ ಅವರು ಬಹುತೇಕ ಮುಖ್ಯಮಂತ್ರಿಯಾಗಿ ಸಿಂಹಾಸನವನ್ನ ಏರುವಂತ ಸಾಧ್ಯತೆಗಳು ನಿಚ್ಚಳ ಆಗ್ತಾ ಇದೆ ಅನಿಸ್ತದೆ. ಈ ರೀತಿಯಾದಂತಹ ಸೂಚನೆ ಈಗಾಗಲೇ ಹಲವರಿಗೆ ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ KN ರಾಜಣ್ಣ ಅವರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ, ಬಹಳ ದಿನಗಳಿಂದ DK ಶಿವಕುಮಾರ್ ಮತ್ತೆ KN ರಾಜಣ್ಣ ಅವರ ನಡುವೆ ಉತ್ತಮವಾದಂತಹ ಬಾಂಧವ್ಯ ಇಲ್ಲ. ಚಾನ್ಸ್ ಸಿಕ್ಕಾಗೆಲ್ಲ KN ರಾಜಣ್ಣ ಅವರು DK ಶಿವಕುಮಾರ್ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಟ್ಕೊಂಡು ಬರ್ತಾನೆ ಇದ್ದಾರೆ. ಈಗ ಕೂಡ ಅಷ್ಟೇ ಅವರು ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದ್ ವೇಳೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಅವರ ಸಂಪುಟದಲ್ಲಿ ನಾನು ಸಚಿವನಾಗಿ ಇರುವುದಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಇವರಿಗೆ ಸಚಿವಗಿರಿಯ ಆಮಿಷವನ್ನ DK ಶಿವಕುಮಾರ್ ಅವರು ಕೊಡ್ತಾರೋ ಇಲ್ಲೋ ಅದು ಬೇರೆ ವಿಷಯ. ಆದ್ರೆ ಈಗಾಗಲೇ KN ರಾಜಣ್ಣ ಅವರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ, ನಾನು ಅವರ ಸಚಿವ ಸಂಪುಟದಲ್ಲಿ ಇರೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೇನೆ 2028ರ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ತಗೊಂಡು ಈಗಾಗಲೇ ಘಂಟಾಘೋಷವಾಗಿ ಹೇಳ್ಬಿಟ್ಟಿದ್ದಾರೆ. ಒಂದ್ ವೇಳೆ KN ರಾಜಣ್ಣ ಅವರು ಕಾಂಗ್ರೆಸ್ನಿಂದ ಮುಂದಿನ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದ್ರು ಕೂಡ ಅವರಿಗೆ ಖಂಡಿತವಾಗಿ ಟಿಕೆಟ್ ಸಿಗುವಂತಹ ಅವಕಾಶ ಇಲ್ಲ. ಇದನ್ನ ಅರಿತಿರುವಂತಹ KN ರಾಜಣ್ಣ ಅವರು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿರುವಂತಹ ಸಾಧ್ಯತೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ KN ರಾಜಣ್ಣ ಅವರು ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದೇ ಡೌಟ್ ಅನಿಸ್ತಾ ಇದೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಈ ಕುರ್ಚಿ ಕಾಳಗ ಮುಂದಿನ ಫೆಬ್ರವರಿ-ಮಾರ್ಚ್ ಸಂದರ್ಭದಲ್ಲಿ ಇತ್ಯರ್ಥ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಮುಖ್ಯಮಂತ್ರಿ ಬದಲಾವಣೆ ಆದ್ಮೇಲಾದ್ರೂ ಕರ್ನಾಟಕದಲ್ಲಿ ಏನಾದ್ರೂ ಅಭಿವೃದ್ಧಿ ಕಾರ್ಯಗಳು ನಡೀತದ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಆ ರೀತಿಯಾದಂತಹ ಯಾವುದೇ ಆಶಾಭಾವನೆಯನ್ನ ಇಟ್ಕೊಳ್ಳೋದು ಬೇಡ ಅನ್ಸ್ತದೆ. ಯಾವುದಕ್ಕೂ ನಾವು ಇನ್ನೊಂದು 2-3 ತಿಂಗಳು ಕಾದ್ ನೋಡೋಣ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಗಾದಿಯಿಂದ ಕೆಳಗಡೆ ಇಳಿತಾರ? DK ಶಿವಕುಮಾರ್ ಅವರ ಪಟ್ಟಾಭಿಷೇಕ ಆಗ್ತದ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.